ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ ಎಂಎಸ್. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ಹುಣ್ಣಿಮೆ, ಆರಿದ್ರ ನಕ್ಷತ್ರ. ದಿನಾಂಕ 3/1/2026 ಶನಿವಾರ. ಮುಖ್ಯಾಂಶಗಳು. ಮಾಜಿ ಶಾಸಕ ಡಿಎನ್ ಜೀವರಾಜ್ ಸುದ್ದಿಗೋಷ್ಠಿ. ಸುದ್ದಿಯ ವಿವರ. ರಾಜ ಭ್ರಷ್ಟನಾದರೆ ರಾಜ್ಯ ಅರಾಜಕತೆಯತ್ತ ಸಾಗುತ್ತದೆ. ನಮ್ಮ ರಾಜ್ಯದ ಸ್ಥಿತಿ ಇದೇ ಆಗಿದ್ದು, ನಮ್ಮ ರಾಜ್ಯದ ಘಟನೆಗೆ ಕೇರಳ ಮುಖ್ಯಮಂತ್ರಿ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಹೇಳಿದಂತೆ ಕೇಳುವ ನಮ್ಮ ಸರ್ಕಾರವಾಗಿದೆ ಎಂದು ಮಾಜಿ ಶಾಸಕ ಡಿಎನ್ ಜೀವರಾಜ್ ಆಕ್ಷೇಪಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ದ್ವೇಷ, ಅಸೂಯೆ ತುಂಬಿಕೊಂಡಿದ್ದು ಅಭಿವೃದ್ಧಿ ಶೂನ್ಯವಾಗಿದೆ. ಕೇರಳ ರಾಜ್ಯಕ್ಕೆ ವಾಯ್ನಾಡಿನಲ್ಲಿ ಅನಾಹುತ ಉಂಟಾದಾಗ ಪರಿಹಾರ ಇಲ್ಲಿಂದ ನೀಡುತ್ತಾರೆ. ರಾಜ್ಯದಲ್ಲಿ ಉಂಟಾಗುವ ಅನಾಹುತಕ್ಕೆ ಸರಕಾರದ ಬಳಿ ಹಣ ಇಲ್ಲ. ಮಲೆನಾಡು ಭಾಗದಲ್ಲಿ ಅತಿವೃಷ್ಟಿಯಿಂದ ಭಾರೀ ಹಾನಿಯಾಗಿದ್ದರೂ ಅತಿವೃಷ್ಟಿ ಪೀಡಿತ ಎಂದು ಘೋಷಿಸದೆ ರೈತರಿಗೆ ಅನ್ಯಾಯ ಮಾಡಲಾಗಿದೆ. ಕೋಗಿಲು ಘಟನೆಗೆ ಪಾಕಿಸ್ತಾನ ಪ್ರತಿಕ್ರಿಯೆ ನೀಡುತ್ತದೆ ಎಂದರೆ ಇಲ್ಲಿನ ಸರಕಾರದ ಆಡಳಿತದ ವೈಫಲ್ಯ ಎದ್ದು ಕಾಣುತ್ತಿದೆ ಎಂದರು. ಪಟ್ಟಣದ ಗಾಂಧಿ ಮೈದಾನದಲ್ಲಿ 3.5 ದಶಕದ ಅಂಗಡಿ, ಹೋಟೆಲನ್ನು ದ್ವೇಷ ರಾಜಕಾರಣದಿಂದ ಶಾಸಕರು ತೆರವುಗೊಳಿಸಿ ಬಡಪಾಯಿಗಳನ್ನು ಬೀದಿಗೆ ತಳ್ಳಿದ್ದಾರೆ. ಕೋಗಿಲು ಮಾದರಿಯಲ್ಲಿ ಸರ್ಕಾರ ಇವರಿಗೆ ಪರಿಹಾರ ನೀಡಿ ಬದಲಿ ವ್ಯವಸ್ಥೆ ಕಲ್ಪಿಸಬೇಕು. ಅಡಕೆ ಎಲೆ ಚುಕ್ಕೆ ರೋಗದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಅತಿವೃಷ್ಟಿ ಎಂದು ಘೋಷಿಸದ ಸರ್ಕಾರ ಇತ್ತೀಚೆಗೆ ಶಾಸಕರು ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವುದಾಗಿ ಹೇಳಿದ್ದಾರೆ. ಶಾಸಕರ ದುರ್ಬಲತೆಯನ್ನು ಅಧಿಕಾರಿಗಳು ಬಳಸಿಕೊಳ್ಳುತ್ತಿದ್ದಾರೆ. ಕೆಎಸ್ಆರ್ಟಿಸಿ ಡಿಪೋ ಕೇವಲ ಮಣ್ಣಿನ ದಂಧೆಯಾಗಿದ್ದು, ಇನ್ನು ಡಿಪೋ ಕಾಮಗಾರಿ ಕುಂಟುತ್ತಾ ಸಾಗಿದೆ. 100 ಬೆಡ್ ಆಸ್ಪತ್ರೆಗೆ ಗುರುತಿಸಿರುವ ಸ್ಥಳ ಅವೈಜ್ಞಾನಿಕವಾಗಿದ್ದು, ರಸ್ತೆ ಅಗಲೀಕರಣವಾದಲ್ಲಿ ಆಸ್ಪತ್ರೆಗೆ ಕುತ್ತು ಬರಲಿದೆ. 100 ವರ್ಷದ ಕಾಡು ಮರವನ್ನು ಮಾರಣಹೋಮ ಮಾಡಲಾಗಿದೆ ಎಂದು ಆರೋಪಿಸಿದರು. ಗೋಷ್ಠಿಯಲ್ಲಿ ಬಿಜೆಪಿ ಅಧ್ಯಕ್ಷ ತಲಗಾರು ಉಮೇಶ್, ವೇಣುಗೋಪಾಲ್, ನೂತನ್ ಕುಮಾರ್, ಅಂಗುರ್ಡಿ ದಿನೇಶ್, ರತ್ನಾಕರ ಶೆಟ್ಟಿ, ವೆಂಕಟೇಶ್ ಇತರರು ಇದ್ದರು. ಸಂಗೀತ ಮನಸ್ಸನ್ನು ಮುದಗೊಳಿಸುವ ಅದ್ಭುತ ಕಲೆ. ಮನಸ್ಸನ್ನು ಶಾಂತಗೊಳಿಸಿ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂಗೀತ ಒತ್ತಡ ಕಡಿಮೆ ಮಾಡುತ್ತದೆ ಎಂದು ಸಸಿಮನೆ ವಿಶ್ವನಾಥ್ ಹೇಳಿದರು. ಉಳುವೆಬೈಲು ಶ್ರೀ ಸ್ವಯಂ ಪ್ರಕಾಶ ರಂಗಮಂದಿರದಲ್ಲಿ ನಾದಸಿರಿ ಸುಗಮ ಸಂಗೀತ ವೃಂದ ಗುರುವಾರ ಆಯೋಜಿಸಿದ ನಾದವರ್ಷಿಣಿ 13 ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ರಾಮಸ್ವಾಮಿ ಎಸ್ಎನ್, ಸಂಸ್ಕೃತಿ ಸಂಸ್ಕಾರವಿದ್ದಲ್ಲಿ ಮನಸ್ಸುಗಳು ಅರಳುತ್ತದೆ. ಯಾವುದೇ ಕ್ಷೇತ್ರವಿರಲಿ, ನಾವು ಸಮಾಜದ ಉನ್ನತಿಗಾಗಿ ಸದಾ ಶ್ರಮಿಸಬೇಕು ಎಂದರು. ಬೆಂಗಳೂರಿನ ಸುಗಮ ಸಂಗೀತ ಗಾಯಕಿ ಸುನಿತಾ ಎಸ್. ಮುರಳೀರವರಿಗೆ ನಾದಸಿರಿ ಪ್ರಶಸ್ತಿ ನೀಡಿ ಕಸಾಪ ಮಾಜಿ ಅಧ್ಯಕ್ಷ ಶೈಲಜಾ ರತ್ನಾಕರ ಹೆಗಡೆ ಗೌರವಿಸಿದರು. ನಾದಸಿರಿ ಸುಗಮ ಸಂಗೀತ ವೃಂದದ ಅಧ್ಯಕ್ಷ ಗೋಪಾಲಕೃಷ್ಣ ಸಣ್ಣಾನೆಗುಂದ, ಪದಾಧಿಕಾರಿಗಳಾದ ಮಾಕೋಡು ಗಣಪತಿ, ಹಂಚಲಿ ಕೃಷ್ಣಮೂರ್ತಿ, ಗುರುಮೂರ್ತಿ ಎಸ್ ಉಪಸ್ಥಿತರಿದ್ದರು. ನಾದವರ್ಷಿಣಿ 13ರ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಸುನೀತಾ, ಗೋಪಾಲಕೃಷ್ಣ, ತೇಜಸ್ವಿನಿ ಪಟೇಲ್ ನಡೆಸಿಕೊಟ್ಟರು. ಇಂದಿನ ಕಾರ್ಯಕ್ರಮ ಕೂಟ ಮಹಾಜಗತ್ ಅಂಗಸಂಸ್ಥೆ ರಜತ ಮಹೋತ್ಸವ. ಶ್ರೀ ಗಣಪತಿ ಹೋಮ ಬೆಳಗ್ಗೆ 8ಕ್ಕೆ. ಸಭಾ ಕಾರ್ಯಕ್ರಮ ಅಧ್ಯಕ್ಷತೆ ಕೂಟ ಮಹಾಜಗತ್ ಅಧ್ಯಕ್ಷ ಬಿ ನಾಗರಾಜ್. ಅತಿಥಿಗಳು ಸುರೇಶ ತುಂಗರು, ಗೋಪಾಲಕೃಷ್ಣ ಹೇರಳೆ, ಡಾಕ್ಟರ್ ಎಸ್ ಕಾರಂತ, ಬಿಎಲ್ ರವಿಕುಮಾರ್, ಎಂಎನ್ ಲಕ್ಷ್ಮೀನಾರಾಯಣ ಭಟ್ಟ. ಗೌರವ ಸನ್ಮಾನ ಶ್ರೀಧರ ಭಟ್, ಸುಬ್ರಹ್ಮಣ್ಯ ಶಾಸ್ತ್ರಿ, ಶಂಕರನಾರಾಯಣ ಬಾಸ್ರಿ, ಸುಬ್ರಹ್ಮಣ್ಯ ಐತಾಳ್, ಶೃಂಗೇಶ್ವರ. ಸ್ಥಳ ವಿದ್ಯಾಭಾರತಿ ಭವನ. ಸಮಯ ಬೆಳಗ್ಗೆ 10ಕ್ಕೆ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ. ಸಹಕಾರ ಕೆವಿ ರಮೇಶ್. ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆ್ಯಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆ್ಯಪ್ ಮಾಡಿ. ವಂದನೆಗಳು.